ಸುಂದರಿಯ ಬೆತ್ತಲೆ ದೇಹವೇ ತಟ್ಟೆ. ಈ ಊಟಕ್ಕೆ ಭರ್ಜರಿ ಡಿಮ್ಯಾಂಡ್. ಆಹಾ, ಇದೆಂಥ ಊಟ! ಇಂದಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಗ್ರಾಹಕರನ್ನ ಸೆಳೆಯೋದು ಸುಲಭದ ಮಾತಲ್ಲ. ಹೋಟೆಲ್ನವರು ಗ್ರಾಹಕರನ್ನ ಸೆಳೆಯೋಕೆ ನಾನಾ ಕಸರತ್ತನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಜನರನ್ನ ಸೆಳೆಯೋಕೆ ಇಂತಹ ವಿಚಿತ್ರ ಮಾತ್ರ ನೀವು ನೋಡಿರೋಕೆ ಸಾಧ್ಯನೇ ಇಲ್ಲ. ರುಚಿಯಾಗಿ ಆಹಾರ ಬೇಕು ಅಂತಂದ್ರೆ ಜನರು ಎಷ್ಟು ದೂರ ಬೇಕಾದ್ರೂ ಹೋಗ್ತಾರೆ. ಇತ್ತ ಗ್ರಾಹಕರನ್ನ ಆಕರ್ಷಿಸಲು ಹೋಟೆಲ್ನವರು, ರೆಸ್ಟೋರೆಂಟ್ನವರು ಕಾಂಬೋ ಆಫರ್ಗಳು, ಡಿಸ್ಕೌಂಟ್ ಆಫರ್ಗಳು ಸೇರಿದಂತೆ ಹಲವಾರು ಪ್ರಯೋಗಗಳನ್ನ ಮಾಡ್ತಾನೆ ಇರ್ತಾರೆ. ಆದರೆ ಇದೀಗ ಕ್ಲಬ್ ರೆಸ್ಟೋರೆಂಟ್ ಒಂದು ಬೆತ್ತಲೆ ಸುಂದರಿಯ ದೇಹದ ಮೇಲೆ ಭೋಜನವನ್ನ ಆರಂಭ ಮಾಡಿದೆ. ಹೋಟೆಲ್ನಲ್ಲಿ ಸುಂದರ ಹುಡುಗಿಯರನ್ನ ಟೇಬಲ್ ಮೇಲೆ ಬೆತ್ತಲೆಯಾಗಿ ಮಲಗಿಸ್ತಾರೆ. ಆಕೆಯ ಮೇಲೆ ಆಹಾರ ಪದಾರ್ಥಗಳನ್ನ ಜೋಡಿಸ್ತಾರೆ. ಸುತ್ತಲೂ ಕುಳಿತುಕೊಂಡು ಗ್ರಾಹಕರು ಆ ಆಹಾರವನ್ನ ಸೇವನೆ ಮಾಡಬಹುದು. ಹೌದು ಸ್ನೇಹಿತರೆ, ನಿಮ್ಗೆ ಇದು ವಿಚಿತ್ರ ಅನ್ಸಿದ್ರು ಕೂಡ ಅದೇ ನಿಜ. ಇಲ್ಲಿ ಪ್ಲೇಟ್ ಇಲ್ಲ. ಪ್ಲೇಟ್ ಬದಲು ಸುಂದರಿಯ ಬೆತ್ತಲೆ ದೇಹದ ಮೇಲೆ ಭೋಜನವನ್ನ ಬಡಿಸಲಾಗುತ್ತೆ. ಸಂಪೂರ್ಣ ದೇಹದ ಮೇಲೆ ಸಲಾಡ್ ಸೇರಿದಂತೆ ಒಂದೊಂದಾಗಿ ಆಹಾರವನ್ನ ಬಡಿಸಲಾಗುತ್ತೆ. ಗ್ರಾಹಕರು ಸ್ಪೂನ್ ಅನ್ನ ಬಳಸುವಂತಿಲ್ಲ, ಕೈಯಿಂದಲೇ ತೆಗೆದು ತಿನ್ಬೇಕು. ಈ ರೆಸ್ಟೋರೆಂಟ್ ನಲ್ಲಿ ನಗ್ನ ಭೋಜನ ಕೊಂಚ ದುಬಾರಿ. ಆದ್ರೆ ಈ ಕ್ಲಬ್ ರೆಸ್ಟೋರೆಂಟ್ ಇರುವುದು ಚೀನಾದ ತೈವಾನ್ ಕರಾವಳಿ ಭಾಗದ ತೈಚುಂಗ್ ವಲಯದಲ್ಲಿ. ಆದ್ರೀಗ ಈ ಕ್ಲಬ್ ರೆಸ್ಟೋರೆಂಟ್ಗೆ ಸಂಕಷ್ಟ ಎದುರಾಗಿದೆ. ಇನ್ನು ಈ ಪದ್ಧತಿ ಎಲ್ಲಿಂದ ಬಂದಿದೆ ಅಂತ ನೋಡೋದಾದ್ರೆ ಇದು ಜಪಾನ್ನ ಹಳೆಯ ಪದ್ಧತಿಯಾಗಿದೆ. ಅನಾದಿ ಕಾಲದಿಂದ ಈ ಪದ್ಧತಿಯನ್ನ ಅನುಸರಿಸಲಾಗುತ್ತೆ. ಹಿಂದಿನ ಕಾಲದಲ್ಲಿ ಜಪಾನ್ನಲ್ಲಿ ನೂಟೈ ಮೋರಿ ಅಂತ ಕರೆಯುತ್ತಿರುವಂತಹ ಪದ್ಧತಿ ಇದು. ಯುದ್ಧದಲ್ಲಿ ಗೆದ್ದು ಬಂದವರಿಗೆ ಅದ್ಧೂರಿ ಸ್ವಾಗತವನ್ನ ನೀಡುವುದರ ಜೊತೆಗೆ ಔತಣವನ್ನ ಏರ್ಪಡನೆ ಮಾಡಲಾಗ್ತಾ ಇತ್ತು. ಅದರಲ್ಲಿ ಸುಂದರವಾಗಿರುವಂತಹ ಹುಡುಗಿಯನ್ನ ಊಟದ ಟೇಬಲ್ ಮೇಲೆ ಬೆತ್ತಲೆಯಾಗಿ ಮಲಗಿಸಲಾಗ್ತಾ ಇತ್ತು. ನಂತರ ಆಕೆಯ ಖಾಸಗಿ ಭಾಗವನ್ನ ಹೂವಿನಿಂದ ಹಾಗೂ ಎಲೆಯಿಂದ ಮುಚ್ಚಿಡಲಾಗ್ತಾ ಇತ್ತು. ದೇಹದ ಮೇಲೆ ಎಲೆಯನ್ನ ಜೋಡಿಸಿ ಅದರ ಮೇಲೆ ಆಹಾರವನ್ನ ಬಡಿಸಲಾಗ್ತಾ ಇತ್ತು. ಇದೀಗ ಕೆಲ ಹೋಟೆಲ್ಗಳಲ್ಲಿ ಈ ಪದ್ಧತಿಯನ್ನ ಮುಂದುವರಿಸಲಾಗ್ತಾ ಇದೆ. ಇನ್ನು ಗ್ರಾಹಕರು ಈ ಡಿನ್ನರ್ಗೆ ಮೊದಲೇ ಬುಕ್ ಮಾಡಬೇಕು. ಬುಕ್ ಮಾಡಿದ ಗ್ರಾಹಕರು ಈ ಕ್ಲಬ್ಗೆ ತೆರಳಿದರೆ ಸಾಕು. ಟೇಬಲ್ ಮೇಲೆ ಪ್ಲೇಟ್ಗಳನ್ನ ಇಟ್ಟು ಭೋಜನ ಬಡಿಸುವ ಬದಲು ಮೊದಲು ಬೆತ್ತಲೆಯಾದ ಸುಂದರ ಯುವತಿ ಟೇಬಲ್ ಮೇಲೆ ಮಲಗ್ತಾಳೆ. ಬಳಿಕ ಸುಂದರಿ ನಗ್ನ ದೇಹದ ಮೇಲೆ ತಿನಿಸುಗಳನ್ನ ಬಡಿಸಲಾಗುತ್ತೆ. ಹೀಗೆ ಸುಂದರ ಯುವತಿಯ ಬೆತ್ತಲೆ ದೇಹದ ಪ್ಲೇಟ್ಗೆ ಸುಶಿ ಬೋಟ್ ಅಂತ ಕರೀತಾರೆ. ಸುಶಿ ಬೋಟ್ ನಲ್ಲಿ ಭೋಜನವನ್ನ ಬಡಿಸಲಾಗುತ್ತೆ. ಸ್ಪೂನ್, ಫೋರ್ಕ್ ಅನ್ನ ಬಳಕೆ ಮಾಡುವಂತಿಲ್ಲ. ಇದರಿಂದ ಯುವತಿಯ ದೇಹಕ್ಕೆ ಗಾಯವಾಗುವಂತಹ ಸಾಧ್ಯತೆ ಇರುತ್ತದೆ. ಹೀಗಾಗಿ ಕೈಗಳಿಂದಲೇ ತಿನಿಸನ್ನ ತೆಗೆದು ತಿನ್ನಬೇಕು. ಈ ಕ್ಲಬ್ ನಲ್ಲಿ ಸುಶಿ ಬೋಟ್ ಭೋಜನ ಸೇವಿಸಲು ಜನರು ಕ್ಯೂ ನಿಲ್ತಾರೆ. ಬುಕ್ಕಿಂಗ್ ಫುಲ್ ಆಗಿದೆ. ಈ ಭೋಜನಕ್ಕೆ ಭಾರತೀಯ ರೂಪಾಯಿಯಲ್ಲಿ ಬರೋಬ್ಬರಿ 2.58 ಲಕ್ಷ ರೂಪಾಯಿ. ದುಬಾರಿಯಾದ್ರೂ ಕೂಡ ಈ ಭೋಜನಕ್ಕೆ ಭಾರಿ ಬೇಡಿಕೆ ವ್ಯಕ್ತವಾಗ್ತಿದೆ ಅಂತ ಚೀನಾದ ಮಾರ್ನಿಂಗ್ ಪೋಸ್ಟ್ ವರದಿಯನ್ನ ಮಾಡಿದೆ. ಈ ಭೋಜನ ಸವಿದ ವ್ಯಕ್ತಿಯೊಬ್ರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಭೋಜನ ಸವಿಯಲು ಭಾರಿ ಬೇಡಿಕೆ ವ್ಯಕ್ತವಾಗ್ತಾ ಇದೆ. ಶುಚಿತ್ವದ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ. ಆದರೆ ಹೆಚ್ಚಿನವರಿಗೆ ತಾವು ಏನು ತಿಂದಿದ್ದೇವೆ ಅನ್ನೋದೇ ನೆನಪೇ ಇರುವುದಿಲ್ಲ ಅಂದಿದ್ದಾರೆ. ಇನ್ನು ಸಮುರಾಯ್ಸ್ ಯುಗದಲ್ಲಿ ಈ ಪದ್ಧತಿ ಜಾರಿಯಲ್ಲಿತ್ತು. ಈಗಲೂ ಕೂಡ ಕೆಲ ಹೋಟೆಲ್ನಲ್ಲಿ ನಿಜವಾದ ಸುಂದರ ಹುಡುಗಿಯನ್ನ ಇದಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಬೆತ್ತಲೆ ದೇಹದ ಮೇಲೆ ಈ ರೀತಿಯ ಊಟ ಬಡಿಸೋದು ಇಲ್ಲಿನ ಜನರ ವಾಡಿಕೆಯಂತೆ. ಅಂದಹಾಗೆ ಹೀಗೆ ಮಲಗುವ ಮಹಿಳೆಯರಿಗೆ ವಿಶೇಷ ರೀತಿಯ ತರಬೇತಿಯನ್ನ ನೀಡಲಾಗುತ್ತೆ. ಯಾಕಂದ್ರೆ ಬಿಸಿಯಾದ ಆಹಾರವನ್ನ ಬಡಿಸಿದಾಗ ಕದಲಿದ್ರೆ ಆಹಾರ ಕೆಳಗೆ ಬೀಳುತ್ತೆ. ಹಾಗೆ ಆಗದಂತೆ ತಡೆಯಲು ಮಹಿಳೆಗೆ ವಿಶೇಷ ತರಬೇತಿಯನ್ನ ನೀಡಲಾಗುತ್ತೆ. ಈಗ ರೆಸ್ಟೋರೆಂಟ್ ನಡೆಸುತ್ತಿರುವವರಿಗೆ ಎದೆ ಬಡಿತ ಹೆಚ್ಚಾಗಿದೆ. ಯಾಕಂದ್ರೆ ಈ ಮಾಹಿತಿ ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ತೈವಾನ್ ಪೊಲೀಸರು ಹಾಗೂ ಅಧಿಕಾರಿಗಳ ತಂಡ ತನಿಖೆಗೆ ಮುಂದಾಗಿದೆ. ಈ ರೀತಿಯ ಸಂಪ್ರದಾಯಕ್ಕೆ ನಾಂದಿ ಹಾಡಿರುವ ಕ್ಲಬ್ ವಿರುದ್ಧ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ.